ಗೈಸ್, ಫ್ಯೂ ಮಿನಿಟ್ಸ್ ಜಾಬ್ ಅಷ್ಟೇ, ಒಳ್ಳೆ ಕಮಿಷನ್ ಇದೆ, ಒಂದು ಸೈಡ್ ಇನ್ಕಮ್ ಆಯ್ತು. ಈ ಸ್ಟೇಟ್ಮೆಂಟ್ ನಿಮಗೆ ರಿಯಲ್ ಮನಿ ಅನ್ನಿಸ್ತ ಸ್ನೇಹಿತರೆ, ಅಥವಾ ನಿಮಗೆ ಗೊತ್ತಿಲ್ಲದೆ ನೀವು ಮನಿ ಮ್ಯೂಲ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ? ಇನ್ನೊಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ. ಒಬ್ಬ ಫ್ರೆಂಡ್ ಬರ್ತಾನೆ, ಬ್ರೋ ನಿನ್ನ ಅಕೌಂಟಿಗೆ ದುಡ್ಡು ಬರುತ್ತೆ, ಅದನ್ನ ಹಂಗೆ ಟ್ರಾನ್ಸ್ಫರ್ ಮಾಡಿದ್ರು, 5% ಕಮಿಷನ್ ಇಟ್ಕೊ, ಒಳ್ಳೆ ಸೈಡ್ ಇನ್ಕಮ್. ಇದು ನಿಮಗೆ ರಿಯಲ್ ಮನಿ ಅನ್ನಿಸ್ತಾ? ಅಲ್ಲ ಸ್ನೇಹಿತರೆ, ಇದು ಸೈಬರ್ ಕ್ರೈಮ್. ಪೊಲೀಸ್ ತನಿಖೆನಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ನೀವು, ನಿಮ್ಮ ಸ್ನೇಹಿತ ಅಥವಾ ಕ್ರಿಮಿನಲ್ ಅಲ್ಲ. ಈ ಮನಿ ಮ್ಯೂಲ್ ಅಂದ್ರೆ ಏನು? ಯಾರು ತಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಅಪರಿಚಿತರ ಇಲ್ಲೀಗಲ್ ಮನಿ ಟ್ರಾನ್ಸ್ಫರ್ಗೆ ಬಳಕೆ ಮಾಡಿಕೊಡ್ತಾರೋ ಅವರಾಗ್ತಾರೆ ಮನಿ ಮ್ಯೂಲ್. ಈ ಮನಿ ಮ್ಯೂಲ್ ಆಗೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ ಸ್ನೇಹಿತರೆ, ನಿಮ್ಮ ಮೇಲೆ ಪೊಲೀಸ್ ತನಿಖೆ ಆಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಹೊಡೆತ ಬೀಳುತ್ತೆ, ನಿಮ್ಮ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗೆ ನೀವೇನಾದ್ರು ಜಾಬ್ ಅಪ್ಲೈ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಮೇಲೆ ಕೆಟ್ಟ ರಿಪೋರ್ಟ್ ಬರುತ್ತದೆ, ಅದರಿಂದ ನಿಮಗೆ ಕೆಲಸ ಸಿಗದೇ ಇರಬಹುದು. ಹಾಗಾದ್ರೆ ಮನಿ ಮ್ಯೂಲ್ ಆಗೋದನ್ನ ಹೇಗೆ ತಪ್ಪಿಸ್ಬೋದು? ದಯವಿಟ್ಟು ಸ್ನೇಹಿತರೆ, ಡೋಂಟ್ ಶೇರ್ ಯುವರ್ ಬ್ಯಾಂಕ್ ಅಕೌಂಟ್ ವಿತ್ ಎನಿವನ್. ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನ ಯಾರಿಗೊಂದಿಗೂ ಸಹಿತ ಹಂಚ್ಕೋಬೇಡಿ. ಹಾಗೇನೆ ಯಾವುದೇ ಅಪರಿಚಿತ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಬೇಡಿ. ಡು ನಾಟ್ ಟ್ರಾನ್ಸ್ಫರ್ ಎನಿ ಮನಿ ಟು ಎನಿ ಅನ್ನೋನ್ ಅಕೌಂಟ್. ನಾನು ಮೇಲೆ ಹೇಳಿದೆ ಸ್ನೇಹಿತರೆ, ಡು ನಾಟ್ ಶೇರ್ ಯುವರ್ ಬ್ಯಾಂಕ್ ಅಕೌಂಟ್ ವಿತ್ ಎನಿವನ್. ಆದ್ರೆ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರೊಡಗೂ ಹಂಚಿಕೊಳ್ಳಿ. ಯಾಕಂದ್ರೆ ಆ ಒಬ್ಬ ಸ್ನೇಹಿತ ಮನಿ ಮ್ಯೂಲ್ ಆಗೋದನ್ನ ತಪ್ಪಿಸಿದಂತ ಕ್ರೆಡಿಟ್ ನಿಮಗೆ ಸಿಗ್ತದೆ.